ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಇಂದಿನ ಒಂದು ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಈಗ PGCET ಕೊಟ್ಟಿದ್ದಾನೆ, ಬಟ್ ಪ್ರಾವಿಷನಲ್ ಲೀಸ್ಟ್ ಅಂತ ಕೊಟ್ಟಿದ್ದಾನೆ. ಆಲ್ಮೋಸ್ಟು ಸೇಮ್ ಇರುತ್ತೆ ನಿಮಗೆ ಪ್ರಾವಿಷನಲ್ ಲೀಸ್ಟ್ ಅಂದರೂ ಕೂಡ, ಬಟ್ ಫೈನಲ್ ಏನು ಕೊಡ್ತಾನೆ ಅದೇ ನಿಮಗೆ ಫೈನಲ್ಲು. ಬಟ್ ಇಲ್ಲೇನು ಕೊಟ್ಟಿದ್ದಾನೆ ನೋಡೋಣ ಈಗ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಅವನು ಹೇಳಿದ್ದಾನೆ ಅಂತ ಹೇಳಿದ್ರೆ, ಸೊ ದಿಸ್ ರೌಂಡ್ ಈಸ್ ಓನ್ಲಿ ಫಾರ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಆಫ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ಕಾಲೇಜ್, ಅಥವಾ ಯಾವ ಕಾಲೇಜಿಗೆ ಕೂಡ ರಿಪೋರ್ಟನ್ನು ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಸೊ ಫೈನಲ್ ರಿಸಲ್ಟನ್ನು ನಿಮ್ಗೆ ಯಾವಾಗ ಕೊಡ್ತಾನೆ ಅಂತ ಹೇಳಿದ್ರೆ, ಇವತ್ತು 6 ಗಂಟೆ ಮೇಲೆ, ಆಫ್ಟರ್ 6 PM ಅಂತ ಕೊಟ್ಟಿದ್ದಾನೆ. 6 ಗಂಟೆ ಮೇಲೆ ನಿಮಗೆ ಕೊಡ್ತಾನೆ. ಬಟ್ ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ಅಬ್ಜೆಕ್ಷನ್ ನಿಮ್ಗೆ ಏನಿದೆ ಅಂತ ಅಲ್ಲಿ ನೀವು KA ಅಥಾರಿಟಿ ಕೊಡ್ತೀರೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅಬ್ಜೆಕ್ಷನ್ ಏನಂತ ಹೇಳಿದ್ರೆ, ಸಪೋಸ್ ನಿಮ್ಮ ಈಗ ರ್ಯಾಂಕಿಂಗ್ ಕಟ್ ಆಫ್ ಇರುತ್ತೆ, ಆ ಕಟ್ ಆಫ್ ಬೇಸ್ ಮೇಲೆ ನೀವು ಆ ಕಾಲೇಜ್ ಹಾಕಿರ್ತೀರ, ಆ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಸೊ ಕ್ಯಾಟಗರಿ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದರೆ ನೀವು KA ಅಥಾರಿಟಿಗೆ ನೀವು ಇಮೇಲನ್ನು ಮಾಡ್ಬೋದು. ಎಲ್ಲಿವರೆಗೆ? 4 ಗಂಟೆವರೆಗೆ. ಈ ಇಮೇಲ್ ID ಇಲ್ಲಿದೆ ನೋಡಿ, KA ಅಥಾರಿಟಿ KA@NIC.in ಅಂತ ಇಲ್ಲಿ ಮಾಡ್ಬೋದು. ಅದಾದ ನಂತರ ನೀವೇನು ಮಾಡ್ಬೋದು, ಫೈನಲ್ ರಿಸಲ್ಟ್ಗೆ ವೆಯ್ಟ್ ಮಾಡ್ಬೋದು. ಸೊ ಈಗೇನು ನಿಮಗೆ ಬಂದಿರುತ್ತೆ ಆಲ್ಮೋಸ್ಟ್ ನಿಮಗೆ ಅದೇ ಫೈನಲ್ ಅಂತ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಈಗೇನು ನಿಮಗೆ ಬಂದಿದೆ ಸೊ ಅದೇ ಫೈನಲ್ ಅಂತ ತಿಳ್ಕೊಳ್ಳಿ. ಬಟ್ ಇಲ್ಲಿ ಓಕೆ, ಸೊ ಇಲ್ಲಿ ಯಾವುದೋ ಒಂದು ಕ್ಯಾಂಡಿಡೇಟ್ಗೆ ಅವ್ರಿಗೆ ರ್ಯಾಂಕಿಂಗ್ ಬಂದು 2760 ಇದೆ. ಸೊ ನಾನು ಟೈಪ್ ಮಾಡಿದೆ ಬೇರೆ, ಇಲ್ಲಿ ಬಂದಿದೆ. ಓಕೆ, ಇಲ್ಲಿ ನೋ ಪ್ರಾಬ್ಲಮ್. ಸೊ ಅವರು 8th ಆಪ್ಷನ್ ಕಾಲೇಜ್ ಬಂದಿದೆ. ಓಕೆ, 8th ಆಪ್ಷನ್ ಕಾಲೇಜು ಸೆಲೆಕ್ಟ್ ಆಗಿದೆ. ಸೊ ಅವ್ರು ವೆರಿಫೈ ಕ್ಯಾಟಗರಿ 2A ಹಾಗೂ ಅವ್ರದ್ದು ಅಲಾಟೆಡ್ ಕ್ಯಾಟಗರಿನೂ ಕೂಡ 2Aನೇ ಇದೆ. ಸೊ ಈ ರೀತಿ ಬಂದಿದೆ. ಸೊ ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ದರೆ, ನಿಮಗೆ ಚೇಂಜಸ್ ಬೇಕು ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನೀವೇನು ಮಾಡ್ಬೋದು, KA ಅಥಾರಿಟಿಗೆ ಇಮೇಲನ್ನು ಮಾಡ್ಬೋದು. ಬಟ್ 6 ಗಂಟೆ ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬರೋದು. ಬಟ್ ಆಲ್ಮೋಸ್ಟ್ ಇದೇ ಕನ್ಫರ್ಮ್ ಅಂತ ನೀವು ತಿಳ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ ನನಗೆ ಹೇಳಿ. ಥ್ಯಾಂಕ್ ಯು.